ಅಲ್ಲ, ಸಿ ಎಮ್ ಅವರು 2 ವರ್ಷನ ಹೇಳ್ತಾ ಇದ್ದಾರೆ. ಹೌದು, ಇದರಲ್ಲಿ ಹಗರಣ ಆಗಿರೋದು ಹೌದು, ಅದ್ರಲ್ಲಿ ಅಧಿಕಾರಿಗಳೇ ನಮ್ಮ ಗಮನಕ್ಕೆ ಬರದೆ ಮಾಡ್ಕೊಂಡಿದ್ದಾರೆ ಅಂತ ಸಿ ಎಮ್ ಅವ್ರು ಹೇಳ್ತಾ ಇದ್ರು. ಇದರಿದ್ದು ಈಗ ನೈತಿಕ ಹೊಣೆ ಹೊತ್ತವ್ರು ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾ ಇದ್ದೀರಾ? ನಾನು ತನಿಖೆ ಮಾಡ್ತಾ ಇದ್ದೀನಿ, ಅವರ ತಪ್ಪಿತಸ್ಥರ ಉಪ್ಪು ತಿಂದೋ ನೀರು ಕುಡಿಲೇಬೇಕು, ತನಿಖೆ ಮಾಡ್ತಾ ಇದ್ದೀವಿ, ಅದನ್ನು ರಿಕವರಿ ಮಾಡ್ತಾ ಇದ್ದೀವಿ ಅಂತಲೂ ಸಿ ಎಮ್ ಅವ್ರು ಹೇಳ್ತಾರೆ. ಯಾವ ತನಿಖೆ ಬಗ್ಗೆ ಮಾತಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು? ಯಾವ SIT? ಪಾಪ ಒಬ್ಬ ಅಮಾಯಕ ಚಂದ್ರಶೇಖರ್ ಲೆಕ್ಕಾಧಿಕಾರಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಆತ್ಮಹತ್ಯೆ ಮಾಡ್ಕೊಂಡಂಥ ಸಂದರ್ಭದಲ್ಲಿ ಆ ಡೆತ್ ನೋಟ್ ಏನಿತ್ತು, ಆ ಡೆತ್ ನೋಟಲ್ಲಿ ಮಂತ್ರಿ ಬಗ್ಗೆ ಉಲ್ಲೇಖ ಆಗಿದೆ. ಆದರೂ ಕೂಡ SIT ಏನು ಮಾಡ್ತಾರೆ, SIT ಕಳೆದ 1.5 ತಿಂಗಳಲ್ಲಿ ಒಂದು ನೋಟಿಸ್ ಕೂಡ ಕೊಡೋದಿಲ್ಲ. ನಾಗೇಂದ್ರ ದದ್ದಲ್ ಯಾರಿಗೂ ಕೂಡ ತನಿಖೆಗೂ ಕೂಡ ಕರೆಯೋದಿಲ್ಲ, ಎನ್ಕ್ವೈರಿಗೂ ಕೂಡ ಕರೆಯೋದಿಲ್ಲ. ಇಂಥ SIT ಏನು ಹಗರಣವನ್ನು ಮುಚ್ಚಾಕ್ತಕ್ಕಂಥ ಕೆಲಸ ಮಾಡ್ತಾಯಿದೆ. ಏನು ವಾಲ್ಮೀಕಿ ನಿಗಮದಲ್ಲಿ ಆಗಿರ್ತಕ್ಕಂಥ ಹಗರಣ ಅಧಿಕಾರಿಗಳ ಮೇಲೆ ಹೊಣೆಗಾರಿಕೆ ಹೊರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಈ SITಯಿಂದ ನೀವು ನ್ಯಾಯ ಸಿಗೋದಕ್ಕೆ ಸಾಧ್ಯನ ಆಗಿದ್ರೆ? ಸರ್, ಈಗ ED CBI ಎಲ್ಲ BJP ಅವರ ಅಜೆಂಡಾ, ಇದು ಸುಮ್ಮನೆ ತೊಂದರೆ ಮಾಡೋದು. ಸರ್, ಈಗ ED CBI ಏನು ತನಿಖೆ ಮಾಡ್ತಾ ಇದೆ, ಇದು CM ಬುಡಕ್ಕೂ ಬರುತ್ತಾ ಸರ್? ED CBI ಮತ್ತು ED ತನಿಖೆ ಏನು ಮಾಡ್ತಾ ಇದೆ, ಅಧಿಕಾರಿಗಳು ಕೆಲವರು ಜೈಲಲ್ಲಿದ್ದಾರೆ, ಕೆಲವರು SIT ಕಸ್ಟಡಿಯಲ್ಲಿದ್ದಾರೆ, ಕೆಲವರು CBI ಕಸ್ಟಡಿಯಲ್ಲಿದ್ದಾರೆ, SIT ಕಸ್ಟಡಿಯಲ್ಲಿದ್ದಾರೆ. ನಾಗೇಂದ್ರ ರಾಜೀನಾಮೆ ED ಕಸ್ಟಡಿಯಲ್ಲಿದ್ದಾರೆ. ಮುಖ್ಯಮಂತ್ರಿ ಹಣಕಾಸಿನ ಸಚಿವರು ಯಾರಿದ್ದಾರೋ ಅವರ ಜವಾಬ್ದಾರಿನೂ ಕೂಡ ಅವ್ರ ಬುಡಕ್ಕೂ ಬರ್ತದೆ ಅಂತಕ್ಕಂಥದ್ದು ಅಲ್ಪ ಸ್ವಲ್ಪ ಕಾನೂನು ಗೊತ್ತಿರೋರು ಯಾರೂ ಕೂಡ ಇದನ್ನೇ ಮಾತನಾಡ್ತಾರೆ. ಇದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಆಗೋದಿಲ್ಲ, ಸಾಧ್ಯನೇ ಇಲ್ಲ. ಏನೇ ಕಾನೂನು ಹೇಳಿದ್ರು, ಏನೇ ಸಬೂಬ್ ಹೇಳಿದ್ರು ಆಗಲ್ಲ. ಕಾನೂನು ಏನೇ ಹೇಳಿದ್ರು ಕಾನೂನು ಇದನ್ನೇ ಹೇಳ್ತಕ್ಕಂಥದ್ದು. ಯಾರು ಮುಖ್ಯಮಂತ್ರಿಗಳು ಹಣಕಾಸಿನ ಸಚಿವರಾಗೂ ಇದ್ದಾರೆ, ಯಾವ ಹಣಕಾಸಿನ ಇಲಾಖೆಯಿಂದ 100 ಕೋಟಿ ಇವತ್ತು ಆ ಖಾತೆಗೆ ವರ್ಗಾವಣೆಗಳಾಗೋದಕ್ಕೆ ಪರ್ಮಿಷನ್ ಕೊಟ್ಟಿದೆ ಹಣಕಾಸಿನ ಇಲಾಖೆ. ಹಣಕಾಸಿನ ಇಲಾಖೆನ ನಿರ್ವಹಿಸ್ತಕ್ಕಂಥ ಮಂತ್ರಿಗಳು ಅದು ಯಾರು? ಸ್ವತಃ ಮುಖ್ಯಮಂತ್ರಿಗಳು. ಸೊ ಹಿ ಈಸ್ ಅಕೌಂಟಬಲ್. ಹಿ ಈಸ್ ಬೌಂಡ್ ಟು ಆನ್ಸರ್ ದ ಪೀಪಲ್ ಆಫ್ ಕರ್ನಾಟಕ. ಹಿ ಈಸ್ ಬೌಂಡ್ ಟು ಆನ್ಸರ್ ಅಪೋಸಿಷನ್ ಪಾರ್ಟಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.